ನೂರಾರು ರೈತರಿಗೆ ಬಿಗ್ ರಿಲೀಫ್ ನೀಡಿದ ಹೈಕೋರ್ಟ್. ನೈಸ್ ಸಂಸ್ಥೆಗೆ ಚಾಟಿ ಬೀಸಿದ ಹೈಕೋರ್ಟ್. ನೂರಾರು ರೈತರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಈಗ ನೈಸ್ ಸಂಸ್ಥೆಗೆ ಚಾಟಿ ಬೀಸಿದಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ. ನೈಸ್ ಸಂಸ್ಥೆಗೆ ಚಾಟಿ ಬೀಸಿದ ಹೈಕೋರ್ಟ್ ದ್ವಿಸದಸ್ಯ ಪೀಠ. ನೈಸ್ ರಸ್ತೆಗಾಗಿ ಕೆಐಎಡಿಬಿಯ ಭೂ ಸ್ವಾಧೀನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ರೈತರಿಗೆ ಈಗ ಬಿಗ್ ರಿಲೀಫ್ ನೀಡಿದೆ ಹೈಕೋರ್ಟ್. ವಿಭಾಗೀಯ ಪೀಠದಿಂದ ನೈಸ್ ಸಂಸ್ಥೆಯ ಮೇಲ್ಮನವಿ ವಜಾ ಆಗಿದೆ. ರೈತರ ಪರ ಹಿರಿಯ ವಕೀಲ ಎಚ್.ಎನ್. ಶಶಿಧರ್ ವಾದಿಸಿದ್ರು. ನೈಸ್ ರಸ್ತೆಯ ಅಕ್ರಮಗಳ ಬಗ್ಗೆ ಉನ್ನತ ತನಿಖೆಯ ಅಗತ್ಯ ಇದೆ ಅಂತ ರೈತರ ಪರ ವಾದ ಮಾಡಿದ್ರು ಹಿರಿಯ ವಕೀಲ ಎಚ್.ಎನ್. ಶಶಿಧರ್ ಅವರು. ನೈಸ್ ಸಂಸ್ಥೆ ಕೆರೆ ಮತ್ತು ಜಮೀನುಗಳನ್ನು ಅತಿಕ್ರಮಿಸಿದೆ. ನೈಸ್ ಸಂಸ್ಥೆ ಕೆರೆ ಮತ್ತು ಜಮೀನುಗಳನ್ನು ಅತಿಕ್ರಮಿಸಿದೆ. ದೊಡ್ಡ ಮೊತ್ತದ ಟೋಲ್ ಶುಲ್ಕವನ್ನು ಸಂಗ್ರಹಿಸಿದೆ. ರೈತರಿಗೆ ಪರಿಹಾರ ನೀಡದೆ ಭೂಮಿಯನ್ನು ವಶಕ್ಕೆ ಪಡೆದುಕೊಳ್ಳೋದಲ್ಲದೆ ಈ ರೀತಿಯಾದಂಥ ಅವ್ಯವಹಾರಗಳು ನಡೀತಾ ಇದೆ. ದೊಡ್ಡ ಮೊತ್ತದ ಟೋಲ್ ಶುಲ್ಕವನ್ನು ಸಂಗ್ರಹಿಸಿದೆ. ರೈತರಿಗೆ ಪರಿಹಾರ ನೀಡದೆ ಭೂಮಿ ವಶಕ್ಕೆ ಪಡೆದಿದೆ. ಸರ್ಕಾರವು ನೈಸ್ ಅಕ್ರಮಗಳ ಬಗ್ಗೆ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಅಂತ ಹಿರಿಯ ವಕೀಲ ಎಚ್.ಎನ್. ಶಶಿಧರ್ ಅವರು ಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ. ಸರ್ಕಾರವು ನೈಸ್ ಅಕ್ರಮಗಳ ಬಗ್ಗೆ ಕ್ರಮ ಕೈಗೊಳ್ಳಿ, ಈ ಬಗ್ಗೆ ಸ್ವತಂತ್ರ ತನಿಖೆ ಆಗಬೇಕು, ಫೋರೆನ್ಸಿಕ್ ಎಡಿಟಿಂಗ್ ಅಗತ್ಯವಿದೆ. ಭೂ ಸ್ವಾಧೀನ ರದ್ದು ಪ್ರಶ್ನಿಸಿದ್ದಂಥ ನೈಸ್ ಸಂಸ್ಥೆ ಮೇಲ್ಮನವಿ ವಜಾ ಆಗಿದೆ. ಹೀಗಾಗಿ ನೈಸ್ ಸಂಸ್ಥೆಗೆ ಹೈಕೋರ್ಟ್ ದ್ವಿಸದಸ್ಯ ಪೀಠ ಚಾಟಿ ಬೀಸಿದೆ. ನ್ಯಾಯಮೂರ್ತಿ ಡಿ.ಕೆ. ಸಿಂಗ್ ಮತ್ತು ನ್ಯಾಯಮೂರ್ತಿ ಟಿ.ಎಂ. ನದಾಫ್ ಅವರಿದ್ದಂಥ ಪೀಠದಿಂದ ಈ ತೀರ್ಪನ್ನು ಹೊರಡಿಸಲಾಗಿದೆ. ರೈತರಿಗೆ ಪರಿಹಾರ ನೀಡದೆ ರೈತರ ಜಮೀನನ್ನು ಕಬಳಿಕೆ ಮಾಡಿಕೊಂಡಿದ್ರು ನೈಸ್ ಸಂಸ್ಥೆ ಅನ್ನೋದು ಎಚ್.ಎನ್. ಶಶಿಧರ್ ಅವರ ವಾದ ಆಗಿದೆ. ನೂರಾರು ರೈತರ ಜಮೀನನ್ನು ಕಬಳಿಸಿಕೊಂಡು ಅಲ್ಲಿ ಟೋಲ್ ಸಂಗ್ರಹವನ್ನು ಮಾಡ್ತಾ ಕೆರೆ ಮತ್ತು ಜಮೀನುಗಳನ್ನು ಅತಿಕ್ರಮಿಸ್ತಾ ನೈಸ್ ರಸ್ತೆ ಒಂದು ನಡೀತಾ ಇತ್ತು ಈ ಕಂಪನಿ. ಈಗ ನೈಸ್ ರಸ್ತೆ ಸಂಬಂಧಪಟ್ಟಂತೆ ಭಾರಿ ಹಿನ್ನಡೆಯಾಗಿದೆ. ಈಗ ನೂರಾರು ರೈತರಿಗೆ ಬಿಗ್ ರಿಲೀಫ್ ನೀಡಿದೆ ಈಗ ಹೈಕೋರ್ಟ್. ದೊಡ್ಡ ಮೊತ್ತದ ಟೋಲ್ ಶುಲ್ಕವನ್ನು ಸಂಗ್ರಹಿಸ್ತಾ ಇತ್ತು ಈ ಒಂದು ಸಂಸ್ಥೆ. ನಂತರ ರೈತರಿಗೆ ಪರಿಹಾರವನ್ನು ಕೊಟ್ಟಿರಲಿಲ್ಲ. ಇದುವರೆಗೂ ಕೂಡ ಭೂಮಿ ವಶಕ್ಕೆ ಪಡೆದು ಸರ್ಕಾರವು ನೈಸ್ ಅಕ್ರಮಗಳ ಬಗ್ಗೆ ಇದುವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ. ಈ ಬಗ್ಗೆ ಸ್ವತಂತ್ರ ತನಿಖೆ ಆಗಬೇಕು, ಫೋರೆನ್ಸಿಕ್ ಎಡಿಟಿಂಗ್ ಅಗತ್ಯ ಆಗಬೇಕು, ಭೂ ಸ್ವಾಧೀನದ ರದ್ದು ಪ್ರಶ್ನಿಸಿದ್ದಾರೀಗ ನೈಸ್ ಸಂಸ್ಥೆಯ ಮೇಲ್ಮನವಿ ವಜಾ ಆಗಿದೆ. ಎಚ್.ಎನ್. ಶಶಿಧರ್ ಅವರು ಕೋರ್ಟ್ನಲ್ಲಿ ರೈತರ ಪರ ವಾದ ಮಂಡಿಸಿದ್ದಾರೆ. ಹೀಗಾಗಿ ರೈತರಿಗೆ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನ್ಯಾಯಮೂರ್ತಿ ಡಿ.ಕೆ. ಸಿಂಗ್ ಮತ್ತು ನ್ಯಾಯಮೂರ್ತಿ ಟಿ.ಎಂ. ನದಾಫ್ ಅವರಿದ್ದಂಥ ಪೀಠದಿಂದ ಈ ತೀರ್ಪನ್ನು ಹೊರಡಿಸಲಾಗಿದೆ. ಬೆಂಗಳೂರು ಮೈಸೂರು ಸಂಪರ್ಕಿಸುವಂಥ ರಸ್ತೆ ಇದಾಗಿದ್ದು, ಈ ರಸ್ತೆಯಲ್ಲಿ ಅದೆಷ್ಟೋ ರೈತರ ಒಂದು ಭೂಮಿಯನ್ನು ವಶಕ್ಕೆ ಪಡೆದು ರೈತರಿಗೆ ಪರಿಹಾರ ನೀಡದೆ ನೈಸ್ ಸಂಸ್ಥೆ ತುಂಬ ಮೋಸ ಮಾಡಿದೆ ಅನ್ನೋದು ಹಿರಿಯ ವಕೀಲ ಎಚ್.ಎನ್. ಶಶಿಧರ್ ಅವರ ವಾದ ಆಗಿತ್ತು. ದೊಡ್ಡ ಮೊತ್ತದ ಟೋಲ್ ಶುಲ್ಕವನ್ನು ಸಂಗ್ರಹಿಸುವುದಲ್ಲದೆ ಇನ್ನು ರಸ್ತೆಯ ಅಕ್ಕಪಕ್ಕ ಇದ್ದಂಥ ಕೆರೆ ಮತ್ತು ಜಮೀನುಗಳನ್ನು ಅತಿಕ್ರಮಿಸಿದೆ ಅನ್ನೋದು ಅವರ ವಾದ ಆಗಿತ್ತು.